ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಜನರ ಒಳಿತಿಗಾಗಿ ಯಾರು ಪೂಜೆ ಮಾಡ್ತಾರೆ ಹೇಳಿ? ಜನರಿಗೆ ಒಳ್ಳೇದಾಗ್ಲಿ ಅಂತ ಯಾರು ಹೋಮ ಹವನವನ್ನ ಮಾಡಿಸ್ತಾರೆ? ಆದರೆ ರಾಜ್ಯದ ಜನತೆಗಾಗಿ ಹಾಗೆ ಲೋಕ ಕಲ್ಯಾಣಕ್ಕಾಗಿ NBGI ಫೌಂಡರ್ ಮತ್ತು ಚೇರ್ಮನ್ ಆಗಿರುವ ಡಾಕ್ಟರ್ ವೇಣುಗೋಪಾಲ್ ಹಾಗೆ ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ಸಹಸ್ರ ಚಂಡಿಕಾ ಮಹಾಯಾಗವನ್ನ ನಡೆಸುತ್ತಿದ್ದಾರೆ. ಹೋಮ ಹವನಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆನೇಕಲ್ನಲ್ಲಿ ನಡೀತಾ ಇದೆ ಸಹಸ್ರ ಚಂಡಿಕಾ ಮಹಾಯಾಗ. ಶ್ರೀ ಸಾಯಿ ರುಕ್ಮಿಣಿ ಮಹಲ್ನಲ್ಲಿ ಪೂಜಾ ಕಾರ್ಯಕ್ರಮ. 500ಕ್ಕೂ ಹೆಚ್ಚು ಪುರೋಹಿತರಿಂದ ಹೋಮ ಹವನ. ಬೆಂಗಳೂರಿನ ಆನೇಕಲ್ ಬಳಿಯ ಪ್ರತಿಷ್ಠಿತ ಶ್ರೀ ಶಂಕರಾಚಾರ್ಯ ಆಶ್ರಮ ಶ್ರೀ ಸಾಯಿ ರುಕ್ಮಿಣಿ ಮಹಲ್ನಲ್ಲಿ NBGI ಫೌಂಡರ್ ಮತ್ತು ಚೇರ್ಮನ್ ಶ್ರೀ ಡಾಕ್ಟರ್ ವೇಣುಗೋಪಾಲ್, ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ಅವರು ಲೋಕ ಕಲ್ಯಾಣಕ್ಕಾಗಿ ಸಹಸ್ರ ಚಂಡಿಕಾ ಮಹಾಯಾಗ ಆಯೋಜನೆ ಮಾಡಿದ್ದಾರೆ. 7 ದಿನ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು, ಇದೇ 26/4/2026 ಸಹಸ್ರ ಚಂಡಿಕಾ ಮಹಾಯಾಗ ಹಮ್ಮಿಕೊಳ್ಳಲಾಗಿದೆ. 7 ದಿನಗಳವರೆಗೆ ಪೂಜೆ ಹಮ್ಮಿಕೊಂಡಿರೋದ್ರಿಂದ ಬೆಳಗ್ಗೆಯಿಂದಲೇ ಹಲವು ಹೋಮ ಹವನಗಳು ನಡೆಯುತ್ತೆ. ಸಹಸ್ರ ಚಂಡಿಕಾ ಮಹಾಯಾಗದಲ್ಲಿ 500ಕ್ಕೂ ಹೆಚ್ಚು ಪುರೋಹಿತರು 108 ಹೋಮಕುಂಡ ನಿರ್ಮಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಫಲಪೂಜೆ, ಮಂಟಪ ಪೂಜೆ, ಕತ್ವಿಗಾವರಣ, ಯಾಗಶಾಲಾ ಪ್ರವೇಶ, ಗುರುಪ್ರಾರ್ಥನೆ, ಮಹಾಸಂಕಲ್ಪ, ಕಳಸಾರಾಧನಾ, ಶ್ರೀ ಚಕ್ರಮಂಡಲ ಆರಾಧನಾ, ಬ್ರಹ್ಮಕೂರ್ಚ ಹೋಮ, ಸಹಸ್ರ ಮೋದಕ ಗಣಪತಿ ಹೋಮ, ರುದ್ರ ಹೋಮ, ಅಘೋರಾಸ್ತ್ರ ಹೋಮ, ಲಘು ಪೂರ್ಣಾಹುತಿ, ಸುಹಾಸಿವುನಿ ಪೂಜೆ, ಕುಮಾರಿ ಪೂಜೆ, ದಂಪತಿ ಪೂಜೆ, ಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಜನತೆಗೆ ಸಮೃದ್ಧಿ ಸಿಗಲಿ ಎಂದು NBGI ಫೌಂಡರ್ ಪೂಜೆ. ಸಹಸ್ರ ಚಂಡಿಕಾ ಮಹಾಯೋಗ ಆಯೋಜನೆ ಮಾಡಿರೋ NBGI ಫೌಂಡರ್ ಮತ್ತು ಚೇರ್ಮನ್ ಡಾಕ್ಟರ್ ವೇಣುಗೋಪಾಲ್ ಮಾತನಾಡಿ, ಈ ಬಾರಿ ಅಕ್ಷಯ ತೃತೀಯದಂದು ಸಹಸ್ರ ಚಂಡಿಕಾ ಮಹಾಯಾಗ ಆಯೋಜಿಸಿದ್ರು. ಎಲ್ಲರಿಗೂ ಈ ಹೋಮದ ಸಮೃದ್ಧಿ ಸಿಗಲಿ, ಎಲ್ಲರಿಗೂ ಈ ಹೋಮ ಫಲ ನೀಡಲಿ ಅಂತ ಪ್ರಾರ್ಥಿಸಿದ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಒಳ್ಳೆ ದಿವಸ, ಅಕ್ಷಯ ತೃತೀಯ ಪ್ರಾರಂಭ. ಇವತ್ತು ಎಲ್ಲರೂ ತುಂಬಾ ಇಷ್ಟಪಟ್ಟು ಏನಾದರೂ ಚಿನ್ನ ಕೊಂಡ್ಕೋಬೇಕು, ಬಂಗಾರ ಕೊಂಡ್ಕೋಬೇಕು, ಅದು ಕೊಂಡ್ಕೊಂಡ್ರೆ ನಮಗೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಇವತ್ತು ವೇಣುಗೋಪಾಲ್ ಕುಟುಂಬವರು ಪುಣ್ಯವನ್ನು ಕೊಂಡ್ಕೊಳ್ಬೇಕು, ಪುಣ್ಯ ಸಂಪಾದನೆ ಮಾಡಬೇಕು. ಜನ್ಮಾಂತರಗೆ ನಮ್ಮ ಹಿಂದೆ ನಮ್ಮ ಜೊತೆಲಿ ಬರೋದು ಆಸ್ತಿ, ಅಂತಸ್ತು, ದುಡ್ಡು, ಕಾಸು, ಬಿಲ್ಡಿಂಗು ಯಾವುದು ಬರಲ್ಲ. ಮಹಾ ಪುಣ್ಯವನ್ನು ಮಾಡಬೇಕು, ಪುಣ್ಯ ನಮ್ಮ ಜೊತೆಲಿ ಬರ್ತದೆ ಅಂಥೇಳಿ ಹಿಂದಿನ ಜನ್ಮದಲ್ಲಿ ಮಾಡಿರೋ ಪುಣ್ಯದಲ್ಲಿ ಇವತ್ತು ಚೆನ್ನಾಗಿದ್ದೀವಿ. ನೆಕ್ಸ್ಟ್ ಜನ್ಮಕ್ಕೆ ಪುಣ್ಯ ಸಂಪಾದನೆ ಮಾಡಬೇಕು ಅಂತೇಳಿ ನಮ್ಮ ಕುಟುಂಬ ನ್ಯೂ ಬಾಲ್ಡನ್ ವಿದ್ಯಾಸಂಸ್ಥೆಗಳು ಶ್ರೀ ಸಾಯ ಸತ್ಯನಾರಾಯಣ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಇವತ್ತು ಶುರು ಮಾಡಿದ್ದೀವಿ. ಇವತ್ತಿನಿಂದ 7 ದಿವಸಗಳ ಕಾಲ ಸಹಸ್ರ ಚಂಡಿ ಯಾಗವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲಿ 108 ಹೋಮಕುಂಡಗಳು, 108 ಪುರೋಹಿತರು ಹೋಮವನ್ನು ಮಾಡ್ತಾ ಇರ್ತಾರೆ. ಮತ್ತು 108 ಪುರೋಹಿತರು ಜಪ ಅಂದರೆ ಚಂಡಿ ಜಪವನ್ನು ಮಾಡ್ತಾ ಇರ್ತಾರೆ, ಅದನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಎಲ್ಲ ಒಟ್ಟಾರೆ ಸುಮಾರು 300 ಜನ ಪುರೋಹಿತರಿಂದ ಈ ಯಾಗವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ದಿವಸ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ನಿರೀಕ್ಷೆ ಇದೆ. ಹಾಗಾಗಲೇ ಬರ್ತಾ ಇದ್ದಾರೆ. ಈ ಶಂಕರಾಚಾರ್ಯ ಮಠ ಮತ್ತು ಸಾಯಿ ರುಕ್ಮಿಣಿ ಮಹಲ್ ಹತ್ತಿರದಲ್ಲಿ ನಾವು ಈ ಒಂದು ಪುಣ್ಯ ಕಾರ್ಯವನ್ನು 7 ದಿವಸಗಳ ಕಾಲ ವಿಜೃಂಭಣೆಯಿಂದ, ಭಕ್ತಿ ಶ್ರದ್ಧೆಯಿಂದ ನಡೆಸ್ತಾ ಇದ್ದೀವಿ. ಭಾಳ ಜೋರಾಗಿ ನಡೀತದೆ. ತಮ್ಮ ಮಾಧ್ಯಮ ಮುಖಾಂತರವಾಗಿ ಇನ್ನೂ 7 ದಿವಸ ಇರೋದ್ರಿಂದ ಭಕ್ತಾದಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ, ಆಹ್ವಾನ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಬನ್ನಿ. ಇದು ಭಾಳ ಅಪರೂಪವಾಗಿ ಮಾಡುವಂಥ ಯಜ್ಞ, ಭಾಳ ಅಪರೂಪ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋದು, ಇದು ದುಡ್ಡು ಕಾಸು ಕೋಟ್ಯಾಧಿಪತಿಗಳು ಎಷ್ಟೋ ಜನ ಇದ್ದಾರೆ,
ದುಡ್ಡಿರೋರೇ ಮಾಡೋದಂತಲ್ಲ, ದುಡ್ಡಿರಬೇಕು, ಜನಬಲ ಇರಬೇಕು, ಧನಬಲ ಇರಬೇಕು, ಅದಕ್ಕೆ ಮಾಡಬೇಕು ಅಂತ ಭಕ್ತಿ ಶ್ರದ್ಧೆ ಇರಬೇಕು. ಇದು ಎಲ್ಲದಕ್ಕೂ ಮಿಚ್ಚಿ ಆ ದೇವಿ ಕೃಪೆ ಇರಬೇಕು. ಆ ದೇವಿ ಕೃಪೆ ನಮ್ಮ ಮೇಲೆ ಇರೋದ್ರಿಂದ ಅದಕ್ಕೋಸ್ಕರ ಈ ಯಾಗವನ್ನು ಶುರು ಮಾಡಿದ್ದೀವಿ. ಯಾಗ ಬಹಳ ಚೆನ್ನಾಗಿ ನಡೀತಾ ಇದೆ. ಋತ್ವಿಕರೆಲ್ಲ ಕರ್ನಾಟಕದಲ್ಲಿ ಗೋಕರ್ಣದಿಂದ, ಹುಬ್ಬಳ್ಳಿ ಧಾರವಾಡದಿಂದ, ಶೃಂಗೇರಿ ಮೂಕಾಂಬಿಕದಿಂದ ಎಲ್ಲ ಕಡೆಯಿಂದ ಅಲ್ಲಿ ಪಾಠ ಮಾಡಿರುವಂಥ ಶೃಂಗೇರಿಯಲ್ಲಿ ಹೆಚ್ಚಿಗೆ ಪಾಠ ಮಾಡಿರುವಂಥ ಋತ್ವಿಕರು ಘನಪಾಠಿಗಳು ಅಂತ ಹೇಳ್ತೀವಿ ನಾವೆಲ್ಲ. ಈಗ ಡಾಕ್ಟರ್, ಇಂಜಿನಿಯರ್ ಅಂತ ಹೇಳಿದಾಗ ಅವರಲ್ಲಿ ಒಂದು ವಿದ್ವಾಂಸರು ಅನ್ನೋದು ಒಂದೇನಂತಾರೆ ಘನಪಾಠಿಗಳು ಅಂತ ಹೇಳ್ತಾರೆ. ಆ ಘನಪಾಠಿಗಳು ಸುಮಾರು 60 ಜನ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಯಾಗ ಬಹಳ ಚೆನ್ನಾಗಿ ನಡೀತದೆ. ವಿಶ್ವಾಸ ಸ್ವಾಮಿಗಳು ಅಂತೇಳಿ ಅವರು ಇದರಲ್ಲಿ ತಗೊಂಡಿದ್ದಾರೆ. ನಮ್ಮ ಲಕ್ಷ್ಮೀಪತಿ ಸ್ವಾಮಿಗಳು ಬಹಳ ದಿವಸದಿಂದ ನಮಗೆಲ್ಲ ಮಾಡ್ತಾ ಇರೋದು. ಈಗ ನಮಗೆ ಮನೆ ಪುರೋಹಿತರು, ರಾಜಪುರೋಹಿತರು ಅಂತಿದ್ದಾಗೆ ಅವರು ವಿಶ್ವಾಸ ಮತ್ತು ನಮ್ಮ ಲಕ್ಷ್ಮೀಪತಿಯವರು ಅವರ ತಂಡದಿಂದ ಯಾಗ ನಡೀತಾ ಇದೆ. ತಮ್ಮ ಮುಖಾಂತರವಾಗಿ ಮತ್ತೊಮ್ಮೆ ಭಕ್ತಾದಿಗಳಲ್ಲಿ ಏನು ನಡ್ಕೊಳ್ತಾ ಇದೆ, ಎಲ್ಲ ಸೌಕರ್ಯಗಳಿದೆ. ವಾಹನ ಸೌಕರ್ಯ ಮಾಡಿದ್ದೀವಿ, ಊಟದ ವ್ಯವಸ್ಥೆ ಮಾಡಿದ್ದೀವಿ, ಇಲ್ಲಿ ಸಾವಿರಾರು ಜನ ಬಂದರೆ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿದ್ದೀವಿ, ಮೆಡಿಕಲ್ ಫೆಸಿಲಿಟೀಸ್ ಮಾಡಿದ್ದೀವಿ, ಎಲ್ಲ ಫೆಸಿಲಿಟೀಸ್ ಮಾಡಿದ್ದೀವಿ. ಮತ್ತೊಮ್ಮೆ ಭಕ್ತಾದಿಗಳು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾವೆಲ್ಲರೂ ಬಂದು ಇಲ್ಲಿ ಈ ಯಾಗದಲ್ಲಿ ಭಾಗವಹಿಸಿ ಅಂತೇಳಿ ಈ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸಂಜೆ ತೇಜಸ್ವಿ ಸೂರ್ಯ ಪತ್ನಿಯಿಂದ ಸಂಗೀತ ಕಾರ್ಯಕ್ರಮ. ಮಹಾಚಂಡಿಕಾ ಯಾಗದಲ್ಲಿ ಹಾಡುವುದು ಭಾಗ್ಯ ಎಂದ ಶಿವಶ್ರೀ. ಮಹಾಚಂಡಿಕಾ ಯಾಗದಲ್ಲಿ ಮೆರುಗು ತಂದಿದ್ದು ಸಂಗೀತ ಕಾರ್ಯಕ್ರಮ. ವಿಶೇಷವಾಗಿ ಸಹಸ್ರ ಚಂಡಿಕಾ ಯಾಗದಲ್ಲಿ ಗಮನ ಸೆಳೆದಿದ್ದು ಸಂಸದ ತೇಜಸ್ವಿ ಸೂರ್ಯ ಪತ್ನಿ ಶಿವಶ್ರೀ ತೇಜಸ್ವಿಯವರು. ಮೊದಲೇ ಭಕ್ತಿಗೀತೆಗಳಿಗೆ ಹೆಸರುವಾಸಿಯಾಗಿರೋ ಶಿವಶ್ರೀ ತೇಜಸ್ವಿಯವರು ಈ ಕಾರ್ಯಕ್ರಮದಲ್ಲಿ ಹಾಡಿದ್ದು ಸಂಗೀತ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿತ್ತು. ಗಜಾನನ ಗಜಾನನ ವಿಘ್ನ ವಿನಾಶಕ ಗಜಾನನ ಗಜಾನನ ವಿಘ್ನ ವಿನಾಶಕ ಗಜಾನನ ಎಲ್ಲರೂ ಹಾಡಬೇಕು. ತುಂಬಾ ಈಸಿ ಇದು. ಗಜಾನನ ಗಜಾನನ ವಿಘ್ನ ವಿನಾಶಕ ಗಜಾನನ ಅಷ್ಟೇ. ಹಾಡ್ತೀರಾ ಎಲ್ಲರೂ? ಗಜಾನನ ಗಜಾನನ ವಿಘ್ನ ವಿನಾಶಕ ಗಜಾನನ 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 ಗಜಾನನ ವಿಘ್ನ ವಿನಾಶಕ ಗಜಾನನ 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 ವಿಘ್ನ
ವಿನಾಶಕ ಗಜಾನನ ಗಜಾನನ ವಿಘ್ನ ವಿನಾಶಕ ಗಜಾನನ ವಿಘ್ನ ವಿನಾಶಕ ಗಜಾನನ ವಿಘ್ನ ವಿನಾಶಕ ಗಜಾನನ ವಿಘ್ನ ವಿನಾಶಕ ಗಜಾನನ ಇನ್ನು ಸಂಸದ ತೇಜಸ್ವಿ ಸೂರ್ಯ ಪತ್ನಿ ಶಿವಶ್ರೀ ತೇಜಸ್ವಿ ಮಾತನಾಡಿ 500ಕ್ಕೂ ಹೆಚ್ಚು ಪುರೋಹಿತರಿಂದ 108 ಹೋಮಕುಂಡ ನಿರ್ಮಿಸಿರುವುದು ತುಂಬಾ ಆಕರ್ಷಣೀಯ. ಈ ಮಹಾಚಂಡಿಕಾ ಯಾಗಕ್ಕೆ ನನ್ನ ಕರೆಸಿದ್ದಕ್ಕೆ ಎನ್ಬಿಜಿಐ ಫೌಂಡರ್ ಮತ್ತು ಚೇರ್ಮನ್ ಡಾಕ್ಟರ್ ವೇಣುಗೋಪಾಲ್ ಅವರಿಗೆ ಧನ್ಯವಾದಗಳು ಅಂದರು. ಹಾಗೆಯೇ ಸಂಗೀತ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಯಾಗ ಯಜ್ಞಗಳಲ್ಲಿ ನಾಮ ಸಂಕೇತ ಕೀರ್ತನೆಗಳನ್ನು ಹಾಡುವುದೇ ಒಂದು ಪುಣ್ಯ ಅಂತ ಹೇಳಿದ್ರು. ಮಾಡಿದ್ದಾರೆ ಇಷ್ಟು ಒಂದು ಡಿವೈನ್ ವೈಬ್ರೇಷನ್ ಇದೆ ಇಲ್ಲಿ. ಇಷ್ಟು ಹೋಮಕುಂಡ ಇಟ್ಟು 108 ಹೋಮಕುಂಡ ಇದೆ ಅಲ್ವಾ. ಸೊ ಈ ವೈಬ್ರೇಷನ್ನೇ ಚೆನ್ನಾಗಿದೆ. ಇಲ್ಲಿ ಹಾಡೋದು ಒಂದು ದೊಡ್ಡ ಆಶೀರ್ವಾದ. ಮತ್ತೆ ಮತ್ತೆ ನಮಗೆ ಈ ಪೂಜೆಗಳಲ್ಲಿ ಹೋಮಗಳಲ್ಲಿ ಯಾಗ ಯಜ್ಞಗಳಲ್ಲಿ ನಾಮ ಸಂಕೀರ್ತನೆ ಅರ್ಪಣೆ ಮಾಡೋ ಒಂದು ಅವಕಾಶ ಸಿಕ್ಕೋದು ಭಗವಂತನಿಗೆ ನನ್ನ ನನ್ನ ನಮಸ್ಕಾರಗಳ ಹೇಳಬೇಕು. ಇವತ್ತು ಆ ಥರ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ವೇಣುಗೋಪಾಲ್ ಸರ್ಗೆ, ವೆಂಕಟೇಶ್ ಸರ್ಗೆ ಎಲ್ರಿಗೂ ನನ್ನ ಧನ್ಯವಾದಗಳ ತಿಳಿಸ್ತೀನಿ. ಎಲ್ರಿಗೂ, ಎಲ್ಲ ಆರ್ಟಿಸ್ಟ್ಗೂ ಈ ಥರ ಒಂದು ಅವಕಾಶ ಸಿಗಬೇಕು ಅಂತ ಒಂದು ಅಭಿಲಾಷೆನೂ ಇದೆ. ಯಾವಾಗಲೂ ಈ ಥರ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಸಿಗಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು. ಚಂಡಿಕಾದೇವಿ ದರ್ಶನ ಪಡೆದ ವಿಪಕ್ಷ ನಾಯಕ ಆರ್ ಅಶೋಕ್. ಸಹಸ್ರ ಚಂಡಿಕಾ ಮಹಾಯಾಗಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ರು. ಸಹಸ್ರ ಚಂಡಿಕಾ ದೇವಿಯ ದರ್ಶನ ಪಡೆದು 500ಕ್ಕೂ ಹೆಚ್ಚು ಪುರೋಹಿತರಿಂದ 108 ಹೋಮಕುಂಡ ನಿರ್ಮಿಸಿ ಪೂಜೆಯನ್ನ ನೋಡಿ ಕಣ್ತುಂಬಿಕೊಂಡ್ರು. ದರ್ಶನ ಮಾಡಿದ ನಂತರ ಮಾತನಾಡಿದ ಆರ್ ಅಶೋಕ್, ಸಹಸ್ರ ಚಂಡಿಕಾ ದೇವಿಯ ಅಲಂಕಾರ ನೋಡೋಕೆ 2 ಕಣ್ಣು ಸಾಲಲ್ಲ ಅಂತ ಹೇಳಿದ್ರು. ನೋಡಿದ್ರಲ್ಲ, ಎನ್ಬಿಜಿಐ ಫೌಂಡರ್ ಮತ್ತು ಚೇರ್ಮನ್ ಆಗಿರುವ ಶ್ರೀ ಡಾಕ್ಟರ್ ವೇಣುಗೋಪಾಲ್ ಹಾಗೆ ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ಅವರು ಲೋಕ ಕಲ್ಯಾಣಕ್ಕಾಗಿ ಸಹಸ್ರ ಚಂಡಿಕಾ ಮಹಾಯಾಗವನ್ನ ನಡೆಸ್ತಾ ಇರುವುದು ಹೆಮ್ಮೆಯ ವಿಚಾರವೇ ಹೌದು. 1 ವಾರಗಳ ಕಾಲ ನಡೆಯುವ ಈ ಯಾಗದಲ್ಲಿ ನಿತ್ಯ ಸಾವಿರಾರು ಭಕ್ತರು ಭಾಗಿಯಾಗಿ ದೇವಿ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಅಲ್ಲದೆ ಎನ್ಬಿಜಿಐ ಫೌಂಡರ್ ಮತ್ತು ಚೇರ್ಮನ್ಗೆ ಕಾರ್ಯವನ್ನ ಶ್ಲಾಘನೆ ವ್ಯಕ್ತಪಡಿಸುತ್ತಿದ್ದಾರೆ.